ಹಾಯ್ ಎಲ್ರಿಗೂ ನಮಸ್ತೆ. ನಾನಿವಾಗ ಜೋರ್ಡನ್ ಕಂಟ್ರಿ ಇಂದ ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಇವತ್ತು ಆನ್ಲೈನಿಗೆ ಬಂದೆ ಅಂದರೆ ಫಸ್ಟ್ ಟೈಮ್ ನಾನು ಇವತ್ತು ಆನ್ಲೈನಿಗೆ ಬಂದು ನಾನು ಸ್ಪೀಚ್ ಕೊಡ್ತಾ ಇರೋದು. ಬಿಕಾಸ್ ಈ ಫಸ್ಟ್ ಟೈಮ್ ಈ ಮೀಡಿಯಾದಕ್ಕೆ ಆನ್ಲೈನಿಗೆ ಬರೋದಕ್ಕೆ ಒಂದು ಆಪ್ಷನ್ ಕೊಟ್ಟಿರೋದೇ ಇವಾಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಪೆಷಲಿ ಕರ್ನಾಟಕ ಮೀಡಿಯಾದವರು. ಏಕೆಂದರೆ ಈ ಮೀಡಿಯಾದವರಿಗೆ ನಾನು ಒಂದು ಒಳ್ಳೆಯ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಒಂದು ರಾಂಗ್ ಮೆಸೇಜನ್ನು ದಯವಿಟ್ಟು ಕೊಡೋಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನಾನಿವಾಗ ನೋಡಿ ಜೋರ್ಡನ್ನಲ್ಲಿದ್ದೀನಿ ನಾನು. ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾನಿವಾಗ ಆಫೀಸಿಂದ ಬರ್ತಾಯಿದ್ದೀನಿ. ಆಫೀಸಿಂದ ಬರುವಾಗ ನನಗೆ ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮೆಸೇಜ್ ಆಗ್ತಾ ಇದ್ದಾರೆ ಇಂಡಿಯಾದಿಂದ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೋರ್ಡನ್ನಲ್ಲಿ. ಈ ಮೀಡಿಯಾದವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ಒಂದು ಕರೆಕ್ಟಾಗಿರ್ತಕ್ಕಂಥ ಮೆಸೇಜನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನಾದರೂ ಯಾರು ವಾಸವಾಗಿದ್ದಾರೆ, ನಿಮ್ಗೆ ಯಾರು ಗೊತ್ತಿದ್ದರೆ ಅವ್ರಿಗೊಂದು ಫೋನ್ ಮಾಡಿ, ಇಲ್ಲಿನ ಒಂದು ಮೆಸೇಜ್ ತಗೊಂಡು ಅದನ್ನು ಪಬ್ಲಿಷ್ ಮಾಡಿ. ಅನ್ನೆಸರಿಯಾಗಿ ಸುಮ್ಮನೆ ಒಂದು ಫಾಲ್ಸ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಇಲ್ಲಿ ಯಾರು ಹೊರದೇಶದಲ್ಲಿರ್ತಕ್ಕಂಥ ಜನಗಳ ಒಂದು ಫ್ಯಾಮಿಲಿಗೆ ಡಿಸ್ಟರ್ಬನ್ನು ಮಾಡಬೇಡಿ. ನೀವು ಮೀಡಿಯಾದವರು ಒಂದು ನೈಜವಾದ ಸಂದೇಶಗಳನ್ನು ಜನಗಳಿಗೆ ತಲುಪಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನೀವು ಪ್ರತಿಯೊಂದು ಸುಳ್ಳನ್ನೇ ಹಬ್ಬಿಸ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಈ ಹೊರದೇಶದಲ್ಲಿ ಕೂತ್ಕೊಂಡು ನಮಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮಗೆ ನಿಜವಾಗ್ಲೂ ಏನೋ ಆಗ್ಬಿಟ್ಟಿದೆ ಕಣಪ್ಪ ಅಂತ. ಯಾಕೆಂದರೆ ನಾವು ಇಲ್ಲಿರೋರಿಗೆ ಗೊತ್ತಿಲ್ಲ ಇಲ್ಲಿ ಏನು ಆಗ್ತಾಯಿದೆ ಅಂತ. ಇಲ್ಲಿರೋರಿಗೆ ಏನೂ ಸಮಸ್ಯೆ ಇಲ್ಲ. ನನಗೆ ಬೆಳಿಗ್ಗೆ ಕೆಲಸಕ್ಕೆ ಹೋದೆ, ಇವಾಗ ಮನೆಗೆ ಬಂದಿದ್ದೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಹೌದು, ಏನು ಇವತ್ತು ಇಸ್ರೇಲು ಅಮೇರಿಕಾದವರು ಸೇರ್ಕೊಂಡು ಇರಾನ್ ಮೇಲೆ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆ್ಯಕ್ಚುಲಿ ಜೋರ್ಡನ್ ಬಂದುಬಿಟ್ಟು ಮಿಡ್ಲಲ್ಲಿದೆ. ಸೊ ಇಸ್ರೇಲ್ ಬಾರ್ಡ್ರಲ್ಲಿ ಇರತಕ್ಕಂಥ ಜೋರ್ಡನ್ ಕಂಟ್ರಿ. ಸೊ ಇಲ್ಲಿ ಬಾರ್ಡ್ರಲ್ಲಿ ಈ ಜೋರ್ಡನ್ಗೂ ಮತ್ತು ಇಸ್ರೇಲ್ಗೂ ಇರೋ ಬಾರ್ಡ್ರ್ ಡಿಸ್ಟೆನ್ಸು ಮ್ಯಾಕ್ಸಿಮಮ್ ಒಂದು 250 ಕಿಲೋಮೀಟರ್. ಈಗ ಎಸ್ಪೆಷಲಿ ಈಗ ನನ್ನ ಸ್ವಂತ ಪ್ಲೇಸು ಕರ್ನಾಟಕದಲ್ಲಿ ಕಡೂರು. ಸೊ ಕಡೂರಿಂದ ಬ್ಯಾಂಗ್ಳೂರು ಅರೌಂಡ್ 180-200 ಕಿಲೋಮೀಟರ್. ಸೇಮ್ ಡಿಸ್ಟೆನ್ಸು ಈ ಪ್ರೆಸೆಂಟ್ ನಾನೀಗಿರೋ ಪ್ಲೇಸಿಂದ ನನ್ನ ಬಾರ್ಡರ್ ಬಂದುಬಿಟ್ಟು ಇಸ್ರೇಲ್ ಬಾರ್ಡರ್ ಬಂದುಬಿಟ್ಟು ಅರೌಂಡ್ 200-250 ಕಿಲೋಮೀಟರ್ ಇದೆ. ಸೊ ಈಗ ಅವರು ಮಿಸೈಲ್ ಲಾಂಚ್ ಮಾಡಿದ್ರೆ ಆ ಮಿಸೈಲು ಇಲ್ಲಿ ಬೀಳೋದು ನಮಗೆ ಕಾಣುತ್ತೆ. ಸೊ ಆ ಥರ ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳಿಲ್ಲ. ಆಮೇಲೆ ಇರ್ತಕ್ಕಂಥ ಪ್ಲೇಸಿಂದ ಇರ್ಬಿದ್ ಅನ್ನೋ ಒಂದು ಪ್ಲೇಸ್ ಇದೆ. ಅದೊಂದು ಅರೌಂಡ್ 60-70 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಾಗೆ ಹಮಾನ್ ಬಂದುಬಿಟ್ಟು ಒಂದು ಕ್ಯಾಪಿಟಲ್ ಸಿಟಿ ಆಫ್ ದ ಜೋರ್ಡನ್. ಸೊ ಅದು ಬಂದುಬಿಟ್ಟು ಅರೌಂಡ್ ಇಲ್ಲಿಂದ ಒಂದು 35-40 ಕಿಲೋಮೀಟರ್ ಇದೆ. ಏರ್ಪೋರ್ಟು ಪ್ರತಿಯೊಂದು ಸಿಟಿ ಎಲ್ಲ ಬಂದು ಅಮಾನಲ್ಲಿ ಇರೋದ್ರಿಂದ ಸೊ ಅದೊಂದು 40 ಕಿಲೋಮೀಟರ್ ಇದೆ. ಅಲ್ಲಿ ಯಾವುದೇ ರೀತಿ ಬಾಂಬ್ ಬಿದ್ದಿಲ್ಲ. ಹಾಗೆ ಇರ್ಬಿದ್ದಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ಇರ್ಬಿದ್ದಲ್ಲಿ ಒಂದು ಅಮೇರಿಕ ಪಡೆ ಅಲ್ಲಿ ಅದು ಸ್ಟೇ ಆಗಿದೆ. ಸೊ ಆವಾಗ ಈ ಮೇಜರಾಗಿ ಇರಾನ್ ಅವರು ಅಮೇರಿಕ ಪಡೆ ಎಲ್ಲೆಲ್ಲಿದೆ ಅದಕ್ಕೆ ಮಾತ್ರ ಅವರು ಸ್ಟ್ರೈಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅದರಿಂದ ಎಲ್ಲೋ ಒಂದು ಇಸ್ರೇಲ್ ಮೇಲೆ ಬಾಂಬ್ ಹಾಕೋದಕ್ಕೆ ಇರಾನ್ ಅವರು ಟ್ರೈ ಮಾಡಿದಾಗ ಎಲ್ಲೋ ಒಂದು ತುಣುಕು ಈ ಮೇಲೆ ಸ್ಟ್ರೈಕ್ ಮಾಡಿದಾಗ ಅದನ್ನು ಇವರು ಆಪೋಸಿಟಾಗಿ ತಡೆದಿರೋದ್ರಿಂದ ಅದರಿಂದ ಮೇಲೆ ಸ್ಟ್ರೈಕ್ ಆಗಿ ಒಂದು ತುಣುಕು ಮಾತ್ರ ಕೆಳಗೆ ಬಿದ್ದಿದೆ ಅಷ್ಟೇ. ಅದರಿಂದ ಯಾವುದೇ ರೀತಿ ಜನಗಳಿಗೆ ತೊಂದರೆ ಆಗಿಲ್ಲ. ಹಾಗೆ ಅದೊಂದು ತುಣುಕು ಬಿದ್ದಿರೋದ್ರಿಂದ ಎಲ್ಲೋ ಒಂಚೂರು ಫೈರ್ ಹತ್ಕೊಂಡಿರ್ಬೋದು. ಬಿಟ್ಟರೆ ಜೋರ್ಡನ್ ಈಸ್ ದ ಸೇಫೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ದೇರ್ ಈಸ್ ನೋ ಪ್ರಾಬ್ಲಮ್. ಸೊ ಅನ್ನೆಸರಿಯಾಗಿ ನೀವು ದಯವಿಟ್ಟು ಒಂದು ಮೆಸೇಜನ್ನು ಕೊಡೋದನ್ನು ಸ್ಟಾಪ್ ಮಾಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಹೊರದೇಶದಲ್ಲಿ ಇರ್ತಕ್ಕಂಥ ಜನಗಳ ಫ್ಯಾಮಿಲಿಯವರು ತುಂಬ ಡಿಸ್ಟರ್ಬ್ ಆಗ್ತಾರೆ. ಈಗ ನೋಡಿ, ಎಸ್ಪೆಷಲಿ ನಾನು 36 ವರ್ಷದ ಜರ್ನಿಯಲ್ಲಿ ಫಸ್ಟ್ ಟೈಮ್ ನಾನು ಇವತ್ತೊಂದು ಆನ್ಲೈನಿಗೆ ಬಂದಿದ್ದೀನಿ. ಒಂದು ಸಂದೇಶನ ನಾನು ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ನಾನು ಈಗ ಪ್ರೆಸೆಂಟು ಹೊರಗೆ ನಾನು ನಿಮಗೆ ನೈಜವಾದ ದೃಶ್ಯನ ನಿಮಗೆ ತೋರಿಸ್ತೀನಿ. ಬೇಕಂದರೆ ಮೀಡಿಯಾದಲ್ಲಿ ತೋರಿಸ್ಕೊಳ್ಳಿ. ಸೇಫಾಗಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೈಟ್ ವಿಷನ್ನು ನಿಮಗೆ ಡೇಯಲ್ಲಿ ತೋರಿಸ್ತಕ್ಕಂಥ ವಿಷನ್ ಏನಾಗುತ್ತೆ ಅಂತಂದರೆ, ಡೇಯಲ್ಲಿ ನಿಮಗೆ ಎಲ್ಲಿ ಸ್ಟ್ರೈಕ್ ಮಾಡ್ತಾರೆ ಏನಾಗುತ್ತೆ ಅದು ಏನೂ ಗೊತ್ತಾಗಲ್ಲ. ಕರೆಕ್ಟಾಗಿ ಆ ಪ್ಲೇಸಲ್ಲಿ ಬಾಂಬ್ ಹಾಕಿದ್ರೆ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ ಏನೋ ಅಲ್ಲ ಫೈರ್ ಆಗಿದೆ ಅಂತೇಳಿ. ಈಗ ನೈಟು ಅರೌಂಡು ನಿಮ್ಗೆ ಏನಾದರೂ ಫೈರ್ ಆಗ್ತಾಯಿದೆ, ಏನೋ ಮೇಲೆ ಏರ್ ಸ್ಟ್ರೈಕ್ ಆಗ್ತಾಯಿದೆ ಅಂತಂದರೆ ನಿಮಗೆ ಕಂಡುಬಿಡುತ್ತೆ. ಸೊ ಆ ಥರದ್ದು ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ನೋಡಿ, ಬೇಕಾದರೆ ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗೆ ಇಲ್ಲಿ ನೋಡಿ, ಪ್ರೆಸೆಂಟು ಇವಾಗ ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ ಜೋರ್ಡನ್ನಲ್ಲಿ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗೋದೇನು ಅಂತಂದರೆ, ಸುಮ್ಮನೆ ಫಾಲ್ಸ್ ಸ್ಟೇಟ್ಮೆಂಟನ್ನು ನೀವು ಯಾಕೆ ಮೀಡಿಯಾದಲ್ಲಿ ತೋರಿಸ್ತೀರಾ ಅನ್ನೋದು ನನಗೊಂದು ಇದು. ಓಕೆ ನೋಡಿ, ಇವಾಗ ನಾನು ಒಂದು ಆನ್ಲೈನ್ ತೋರಿಸ್ತಾ ಇದ್ದೀನಿ.
ನೋಡಿ ಎಲ್ಲ ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಒಂದು ಎಲ್ಲರೂ ನೋಡಿದ್ರು ಅನಿಸುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಆ ಥರ. ಹಾಗೆ ನಾನಿವಾಗ ಒಂದು ಆಫೀಸಿಂದ ಬರುವಾಗ ಒಂದು ಅಲ್ಲಿ ಒಂದು ಸಿಟಿ ಇರತಕ್ಕಂಥ ಒಂದು ವರ್ಕ್ ಸ್ಟೇಷನ್ ಯಾವ ಥರ ಏನು ನಡೀತಾ ಇದೆ ಪ್ರೆಸೆಂಟು, ಅದನ್ನು ಸಹ ಒಂದು ತುಣುಕನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಹಾಗೆ ಇನ್ನೊಂದು ಸಲ ಲಾಸ್ಟ್ ಫೈನಲಾಗಿ ಹೇಳಬೇಕು ಅಂತಂದರೆ, ಜೋರ್ಡನ್ನು ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಸಮಸ್ಯೆ ಏನಿಲ್ಲ, ಎಲ್ಲರೂ ಸೇಫ್ ಆಗಿದ್ದಾರೆ. ಏನಾದರೂ ತೊಂದರೆ ಆದರೆ ನಾವು 100% ನಾವೇ ನಿಮಗೆ ಮೆಸೇಜ್ ಕೊಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಯಾವುದೇ ರೀತಿಯಾದ ಒಂದು ಫಾಲ್ಸ್ ಸ್ಟೇಟ್ಮೆಂಟನ್ನು ದಯವಿಟ್ಟು ಕೊಡಬೇಡಿ ಜನಕ್ಕೆ. ಥ್ಯಾಂಕ್ಸ್. ಹಾಯ್. मैं अभी सारा दिखा रहा हूँ, देख सिटी